ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಅಡುಗೆ ಮಾಡಬೇಕು. ಟೈಮ್ ಬಂದು 8 ಗಂಟೆ. ನೀವು ಏನು ಗೊತ್ತಾ, ಮನೇಲಿದ್ದರೂ ಅಡುಗೆ ಮಾಡ್ಕೊಂಡು ತಿನ್ನೋದೇ ಲೇಟು. ಹಾಗಾಗಿ ಅಂದರೆ ನಾವು ಊಟ ಮಾಡೋದೇ ಲೇಟು. ಅದಕ್ಕೋಸ್ಕರ ನಾನು ಲೇಟಾಗಿ ಅಡುಗೆ ಮಾಡ್ತೀನಿ. ಕೆಲ್ಸಕ್ಕೆ ಹೋಗಬೇಕಾದ್ರೆ ಎಲ್ಲ ಕರೆಕ್ಟಾಗಿ ಮಾಡ್ತೀನಿ. ಇವತ್ತು ಅವರೆಕಾಳು ಅಂದರೆ ಹಸಿ ಅವರೆಕಾಳು ಸಾಂಬಾರು ಮಾಡಬೇಕು. ಇವಾಗ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಸಾಂಬಾರು. ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲರಿಗೂ ಗೊತ್ತಿರೋದೆ, ಆದರೆ ನಮ್ಮ ಕಡೆ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ. ಬನ್ನಿ, ನನ್ನ ವ್ಲಾಗನ್ನು ಶುರು ಮಾಡೋಣ ಇಲ್ಲಿಂದ. ಇದು ಯಾವ ವಾರ? ಇವತ್ತು ಬುಧವಾರದ ವ್ಲಾಗ್ ಇದು. ನನ್ನ ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಅಂದರೆ ಸ್ವಲ್ಪ ಹೊರಗಡೆ ಎಲ್ಲ ಮಾಡಿದ್ರೆ ಕ್ಲಿಯರ್ ಬರುತ್ತೆ ಹಗ್ಲೊತ್ತು. ಈ ಮನೆ ಒಳಗಡೆ ಮಾಡ್ತೀವಲ್ಲ, ಕ್ಲಿಯರ್ ಬರಲ್ಲ ವಿಡಿಯೋ. ಏನು ಮಾಡೋದು? ಇವರ ಮಿಸ್ಸಿಗೆ ಹಾಕ್ಕೊಡಬೇಕು. ನೋಡಿ, ಹರಿದೋಗಿರೋ ಬುಕ್ಕನ್ನು ಯಾವ ಥರ ರೆಡಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು. ಈ ಥರನೂ ಆಗುತ್ತಾ? ನಿಜವಾಗ್ಲೂ ಆಗುತ್ತಾ? ಓ, ಅವ್ರಿಗೆ ನಾಚಿಕೆ ಆಗ್ತಾ ಇದೆ ನೋಡಿ. ಆ ಥರ ಹರಿದೋಗಿದೆ, ಅದನ್ನು ಜೋಡ್ಸಕ್ಕೆ ಹೋಗ್ತಾ ಇದ್ದಾಳೆ. ನಿಜವಾಗ್ಲೂ ಆಗುತ್ತಾ? ಹಲೋ ಮೇಡಮ್ ಜಿ, ಸುಹಾನಾ ಜಿ. ಅಯ್ಯೋ, ನಾಚಿಕೆ ಆಗ್ತಾಯಿದೆ. ಓ, ಜೋಡಿಸ್ಬಿಟ್ಲು, ಹಂಗೋ ಹಿಂಗೋ ಜೋಡಿಸ್ಬಿಟ್ಲಪ್ಪ. ಅದೇನು ಹಾಕಿದ್ದಾಳೆ? ಗಮ್ ಹಾಕಿದ್ದಾಳೆ, ಏನು ಹಾಕಿದ್ದಾಳೆ? ಒಂಚೂರು ಗೊತ್ತೈತೆ ಇಲ್ವಲ್ಲ. ನಾನು ಸ್ವಲ್ಪ ರೆಡಿ ಮಾಡಿಕೊಡ್ತೀನಿ. ಪಾಪ, ಹೀಗಾಗಬಾರ್ದಿತ್ತು. ಕೈಸ ಹೋಗಾಸೋ. ಫೆವಿಕಿಕ್ ತಗೊಂಡಿದ್ದಾಳೆ. ಫೆವಿಕಿಕ್ ತಗೊಂಡು ಅಂಟಿಸ್ತಾ ಇದ್ದಾಳೆ. ಈ ಥರ ಯಾಕೆ ಕರ್ಕೊಂಡ್ಲು ಅಂತ ಗೊತ್ತಾಯ್ತು ಇಲ್ವಲ್ಲ. ಯಾವ ಥರ ಅರ್ಧೋಯ್ತು ಸುಹನ? ಬುಕ್ ಹಿಡ್ಕೊಂಡು ಎಲ್ಲ ನೋಡ್ತಾ ಇದ್ಲಂತೆ, ಅರ್ಧೋಯ್ತಂತೆ. ಸೂಪರ್ ಇವಳು. ಆದರೂ ಏನು ಗೊತ್ತಾ, ಒಂದು ಸ್ವಲ್ಪ ಬುಕ್ಸ್ ಎಲ್ಲ ಏನೂ ಆಗೋದಕ್ಕೆ ಬಿಡಲ್ಲ. ಏನೋ ಅರ್ತ್ಬಿಟ್ಟಿದ್ದಾಳೆ, ಮತ್ತು ರೆಡಿ ಮಾಡಿಬಿಟ್ಟಿದ್ದಾಳೆ. ಹೀಗೆ ಒಬ್ಬರು ನಮ್ಮ ಮನೇಲಿ ಬರಿತಾ ಇರ್ತಾರೆ, ಒಬ್ಬರು ಕೂತ್ಕೊಂಡು ಸುಮ್ಮನೆ ಟಿ ವಿ ನೋಡ್ತಾ ಇರ್ತಾರೆ. ಆ ಥರ ಅವ್ರಿಗೇನು ಹೇಳಾಗಿಲ್ಲ, ಅವ್ರಿಗೇನು ಹೇಳೋದು ಇಲ್ಲ. ನಾನು ಜಾಸ್ತಿ ಮಾತಾಡಿದ್ರೆ ಹತ್ತು ಬಿಡ್ತಾರೆ ಅವ್ರು, ಅದಕ್ಕೆ ಅವ್ರಿಗೇನು ಹೇಳಲ್ಲ. ಇವಾಗ ಅಡುಗೆ ಮಾಡಬೇಕು. 8 ಗಂಟೆ. ಮನೇಲಿದ್ರೂ ಬೇಗ ಅಡುಗೆ ಮಾಡ್ಕೊಂಡು ತಿನ್ನಲ್ಲ ನಾವು. ಇವಾಗ ಅಡುಗೆ ಮಾಡೋ ಶುರು ಮಾಡಬೇಕು. ನೆಕ್ಸ್ಟು ಸಾಂಬಾರು ಮಾಡುವಾಗ ನನ್ನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರು ಮಾಡೋದಕ್ಕೆ ನಾನು ಶುರು ಮಾಡಿದ್ದೀನಿ. ಮೊದಲು ಇಲ್ಲಿ ಅರ್ಧ kg ಅವರೆಕಾಯಿನ ತೊಗೊಂಡು ನಾನು ಸುಲಿದಿಟ್ಟಿದ್ದೀನಿ. ಅಂದರೆ ಬೆಳಗ್ಗೆ ಮಾರಕ್ಕೆ ಬಂದಿದ್ದರು, ಆವಾಗಲೇ ತಂದು ಸುಲಿದಿಟ್ಟಿರೋದು. ಮತ್ತು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಅದು ಅಷ್ಟೇ ನೀಟಾಗಿ ಸೋರಿಸ್ಬಿಟ್ಟು ಇಲ್ಲಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ. ಅಂದರೆ ಮೆಂತ್ಯ ಸೊಪ್ಪು ಅವರೆಕಾಳು ಹಾಕಿ ನಾನು ಹುಳಿ ಮಾಡ್ತಾಯಿರೋದು. ಮತ್ತು ಜಾರಿಗೆ ಸ್ವಲ್ಪ ಕಾಯಿ ತಗೊಳ್ಳಿ, ಸ್ವಲ್ಪ ತೆಂಗಿನಕಾಯಿ ಹಾಕ್ಬಿಟ್ಟು, ಸ್ವಲ್ಪ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟನ್ನು ಹಾಕಿ ರುಬ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಅಂದರೆ ನಮ್ಮ ಮನೇಲಿ ನಾವು ಜಾಸ್ತಿ ಆಯಿಲ್ ತಿನ್ನಲ್ಲ, ಹಾಗಾಗಿ ಅಂದರೆ ಸಾಂಬಾರು ಮಾಡಿದ್ಮೇಲೆ ಆಯಿಲೇ ಜಾಸ್ತಿ ಕಾಣಿಸ್ತಾ ಇತ್ತು. ಇದರಲ್ಲಿ ಸ್ವಲ್ಪನೇ ಹಾಕಿರೋದು ನಾನು, ಆದರೂ ಕಾಣಿಸ್ತಾ ಇತ್ತು. ಎಣ್ಣೆ ಬಿಸಿ ಆದಮೇಲೆ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡೋಣ ಎಣ್ಣೆಯಲ್ಲಿ. ಇದು ಫ್ರೈ ಆದ ನಂತರ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಅರಿಶಿಣ ಹಾಕಿ, ಬೇಕಾದರೆ ಆಲೂಗೆಡ್ಡೆ ಬದನೆಕಾಯಿ ಬೇಕಾದರೂ ಹಾಕ್ಕೋಬೋದು. ಆದರೆ ನಾನೇ ಹಾಕಿಲ್ಲ. ಸ್ವಲ್ಪ ಅರಿಶಿಣ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ರೂ ಹಸಿ ಅವರೆಕಾಳು ಜೊತೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕರ್ಮೀನು ಹಾಕಿ ಮಾಡ್ತಾರೆ ಗೊತ್ತಾ, ಅದಂತೂ ಇನ್ನೂ ಸೂಪರ್ ಟೇಸ್ಟ್. ಕರ್ಮೀನು ಸಾರು, ಹಸಿ ಅವರೆಕಾಳು ಕರ್ಮೀನು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಜವೂ ಹಳ್ಳಿ ಕಡೆ ಮಾತ್ರ ಈ ಥರ ಸಾಂಬಾರುಗಳೆಲ್ಲ ಮಾಡ್ತಾರೆ ಹೇಳಬೇಕಂದ್ರೆ. ಇವಾಗ ನಾನಿಲ್ಲಿ ಖಾರ ರುಬ್ಬಿಟ್ಕೊಂಡಿದ್ದೀನಲ್ಲ, ಆ ಖಾರನೂ ಸಹ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಖಾರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ನೋಡಿ, ನಾವು ಸ್ವಲ್ಪ ಎಣ್ಣೆ ಹಾಕಿದ್ರು ಅದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಸನ್ ಪ್ಯೂರ್ ಎಣ್ಣೆ ಯೂಸ್ ಮಾಡೋದು ನಾವು. ಚೆನ್ನಾಗಿಲ್ಲಿ ಸ್ವಲ್ಪ ಕುದೀತಾ ಇದೆ, ಆವಾಗ ಜಾರಲ್ಲಿ ರುಬ್ಬಿರ್ತೀವಲ್ಲ, ಆ ಜಾರಿಗೆ ನೀರು ಹಾಕ್ಬಿಟ್ಟು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ ನಾನು. ಇದನ್ನು ಹಾಕಕ್ಕೆ ಬಿಟ್ಬಿಟ್ಟು ಮತ್ತೆ ಸ್ವಲ್ಪ ಟೈಮ್ ನಾನು ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಡ್ತೀನಿ. ಅಂದರೆ ಸ್ವಲ್ಪ ಕುದಿ ಬರಬೇಕಿದು. ಮುಚ್ಚಳ ಹಾಕೋದಕ್ಕೆ ಮುಂಚೆ ಪ್ಲೇಟ್ ಮುಚ್ಚಿ ಬಿಡ್ತಾಯಿದ್ದೀನಿ.
ಇವಾಗ ನೋಡಿ ಮತ್ತೆ ಮುಚ್ಚಳ ತೆಗಿತೀನಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಕುದಿಬೇಕಾದ್ರೆ ಇದಕ್ಕೆ ಏನು ಮಾಡಬೇಕಂದ್ರೆ ಎಷ್ಟು ನೀರು ಬೇಕು, ನಮಗೆ ಎಷ್ಟು ಗಟ್ಟಿ ಸಾಂಬಾರು ಬೇಕೋ ತೆಳ್ಳಗಿರೋ ಸಾಂಬಾರು ಬೇಕಾ ನೋಡಿಕೊಂಡು ಮತ್ತೆ ನೀರನ್ನು ಹಾಕ್ಕೋಬೇಕು. ನಾನು ಮತ್ತೆ ಇಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ. ನೀರನ್ನು ಹಾಕ್ಕೊಂಡ ನಂತರ ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಫಸ್ಟೇ ನೆನೆಸೋಕ್ಕಿಟ್ಟಿದ್ದೆ. ಅಂದರೆ ಸ್ವಲ್ಪ ನೆನೆದ್ರೆ ಚೆನ್ನಾಗಿರುತ್ತೆ, ಆವಾಗಲೇ ನೆನೆದ್ರೆ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆನೆಸಿ ಇವಾಗ ಹುಳಿ ಬಿಡ್ತಾಯಿದ್ದೀನಿ ಸಾಂಬಾರಿಗೆ. ಯಾವಾಗಲೂ ಅಷ್ಟೇ ಹುಳಿನ ಲಾಸ್ಟಲ್ಲೇ ಬಿಡಬೇಕು, ಅದರಲ್ಲೂ ಹಸಿ ಅವರೆಕಾಳು ಹುಳಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕುಕ್ಕರ್ ಮುಚ್ಚಳ ಹಾಕಿ ಬಿಡೋಣ. ಇವಾಗ 1-2 ವಿಸಲ್ ಬಂದಿದೆ. ಅಂದರೆ ವಿಸಲ್ ಬರೋದು ನಾನು ಫೋಟೋ ತೆಗೆದಿಲ್ಲ, ಆದರೆ ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ. ಇದು ಇವಾಗ ನೋಡಿ ಸಾಂಬಾರು ಯಾವ ಥರ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾಯಿದೆ. ಸ್ವಲ್ಪನೇ ಎಣ್ಣೆ ಹಾಕಿದ್ರು ಅದು ಆ ಥರ ಕಾಣಿಸ್ತಿದೆ. ಅದು ಯಾಕೋ ನನಗೆ ಗೊತ್ತಿಲ್ಲ. ಮತ್ತು ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಇಷ್ಟೇ ಈ ವ್ಲಾಗಲ್ಲಿರೋದು, ಇನ್ನು ಜಾಸ್ತಿ ಏನು ನಾನು ಅವತ್ತು ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಇವಾಗ ತುಂಬ ಟೈಮ್ ಆಗಿರೋದ್ರಿಂದ ನಾವು ಊಟ ಮಾಡಿ ಮಲ್ಕೋಬೇಕು, ಲೈವ್ ಮಾಡಬೇಕು. ಭತ್ತ ಎಲ್ಲ ಮಲ್ಕೋಬಿಟ್ಟಿದೆ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಕಟ್ ಮಾಡ್ಬೋದು ಅನಿಸುತ್ತೆ ಅಲ್ವಾ? ಬಲ್ತೋಗ್ಬಿಟ್ಟಿದೆ ಅಲ್ಲೇ. ಹೇಗಿದೆ ನೋಡಿ ನಾವು ಹೋಗುವ ದಾರಿ. ಆದರೂ ಚೆನ್ನಾಗಿರುತ್ತೆ ಇದರಲ್ಲಿ ಓಡಾಡಬೇಕಾದ್ರೆ. ರೋಡ್ಗಿಂತನೂ ಈ ರೋಡಲ್ಲಿ ಹೋಗೋದೇ ಒಂಥರ ಖುಷಿ ನಮಗೆ. ಇದೇನು ಅನ್ಕೋತಾ ಇದ್ದೀರಾ? ಗಣಕೆ ಸೊಪ್ಪು. ಜಾಸ್ತಿ ಈ ಥರ ಇದರಲ್ಲಿ ಬಿಡುತ್ತೆ. ಇದು ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಹೀಗೆ ಸೊಪ್ಪನ್ನು ಕೀಳೋದು ನೋಡಿ, ಎಷ್ಟು ಎಳೆದಾಗಿ ಫ್ರೆಶ್ ಆಗಿದೆ. ಸೊಪ್ಪು ಕಿತ್ಕೊಬಂದು ಇಲ್ಲಿ ಕೂತಿದ್ದೀನಿ. ನಿಜವಲ್ಲೂ ವಾತಾವರಣ ತುಂಬ ಚೆನ್ನಾಗಿದೆ ನೋಡಿ. ಹೂ ಇಟ್ಕೊಂಡಿದ್ದೀನಿ, ಹೇಗಿದೆ ಫ್ರೆಶ್ ಆಗಿ ಕಿತ್ತಿರೋ ಅಂಥ ಹೂವು ಈಗಷ್ಟೇ ಗಿಡದಿಂದ. ಅದಕ್ಕೆ ಸುಮ್ಮನೆ ಕಿವಿಗೆ ಇಟ್ಕೊಂಡ್ಬಿಟ್ಟೆ. ಈ ಥರ ಇಟ್ಕೊಂಡ್ರೂ ಒಂಥರ ಚೆನ್ನಾಗಿರುತ್ತೆ. ಸೊಪ್ಪು ಕಿತ್ಕೊಬಂದು ತುಂಬ ಸುಸ್ತಾಯ್ತಾ. ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಫುಲ್ಲು ಬಿಸಿಲು. ಅದಕ್ಕೋಸ್ಕರ ಈ ನೆರಳಲ್ಲಿ ಮರದ ಕೆಳಗಡೆ ಕೂತ್ಕೊಂಡೆ. ಪಕ್ಕದಲ್ಲೇ ಸಣ್ಣ ಕಾವಲೆ ಇದೆ, ಕಾವಲೆಯಲ್ಲಿ ನೀರು ಹೋಗ್ತಾ ಇದೆ. ಏನು ಮಾಡೋದು, ಇನ್ನು ಮನೆಗೆ ಹೋಗಿ ಸ್ವಲ್ಪ ಕೆಲಸ ಮಾಡಬೇಕಷ್ಟೆ. ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಮುಂದಿನ ವೀಡಿಯೋ ಮುಂದಿನದ್ದು ತೋರಿಸ್ತೀನಿ ಏನು ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು. ಆದರೂ ಮಾತಾಡೋಕ್ಕೆ ಬರಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀರು ಹೋಗ್ತಾ ಇದೆ, ಇದರೊಳಗಡೆ ನನ್ನ ಫೋನ್ ಬಿದ್ದೋದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಫ್ರೆಶ್ ಆಗಿರೋ ನೀರು. ಒಂದು ಮೀನು ಕೂಡ ಕಾಣಿಸ್ತಾ ಇಲ್ಲಪ್ಪ. ಸೊಪ್ಪು ಕಿತ್ಕೊಬಂದು ಇಲ್ಲಿ ಕೂತ್ಕೊಂಡೆ. ಸ್ವಲ್ಪ ನೆರಳಿದೆ ಅದಕ್ಕೋಸ್ಕರ ಇಲ್ಲಿ ಕೂತ್ಕೊಂಡೆ. ಒಂದು ಮೀನಿನ ಮರಿ ಕೂಡ ಇಲ್ವಲ್ಲ. ಎರೆಹುಳ ಇದೆ, ಕಾಣಿಸ್ತಾ ಇದೆಯಾ ನಿಮಗೆ? ಅಯ್ಯಪ್ಪ, ಎರೆಹುಳ ನೋಡಿದ್ರೇ ಭಯ ಆಗುತ್ತೆ. ಎಷ್ಟು ಚೆನ್ನಾಗಿ ಬರ್ತೈತೆ ನೋಡಿ ನೀರು. ಅಲ್ಲಿಂದ ಬಂದಿದ ತಕ್ಷಣ ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ತೊಳೆದೆ. ಹಾಗೆ ನೀರು ಬಿಟ್ಟಿದ್ದ, ಸಿಹಿ ನೀರು. ಇದು 3 ದಿವಸಕ್ಕೊಂದು ಸರಿ ಬಿಡ್ತಾರೆ. ಅದಕ್ಕೋಸ್ಕರ ಅಂಡೆ ತೊಳೆದು ನೀರು ಹಿಡ್ಕೊಂಡೆ. ಅಂದರೆ ನಾವು ಅಡುಗೆಗೆಲ್ಲ ಇದೇ ಯೂಸ್ ಮಾಡೋದು. ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ಹಿಡಿದು ಎಲ್ಲ ಕೆಲಸ ಮುಗಿಸಾಯಿತು. ನೋಡಿ ಇಷ್ಟು ಸೊಪ್ಪು ಕಿತ್ಕೊಬಂದೆ ನಾನು. ಎಲ್ಲ ಥರ ಒಂದು 4-5 ಥರ ಸೊಪ್ಪಿದೆ ಇದರಲ್ಲಿ. ಕಿತ್ಕೊಬಂದೆ. ಅಂದರೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ನನಗೆ ಗೊತ್ತು ಸೊಪ್ಪು ಯಾವ್ದು ಇರುತ್ತೆ ಅಂತೇಳಿ. ಕೆಲವ್ರಿಗೆ ನಿಜವಾಗ್ಲೂ ಗೊತ್ತಾಗೋದಿಲ್ಲ, ಸಿಟಿಯವ್ರಿಗೆ. ಇದು ಸೊಪ್ಪಾ ಅಂತ ಕೇಳ್ತಾರೆ. ತುಂಬ ಜನ ಆ ಥರ ನನಗೆ ಕೇಳಿದ್ದಾರೆ. ಆದರೆ ನೋಡಿ ಎಷ್ಟು ಥರ ಸೊಪ್ಪು ಕಿತ್ಕೊಬಂದಿದ್ದೀನಿ ನಾನು. ಫುಲ್ಲು ಎಳೆ ಸೊಪ್ಪು ಗೊತ್ತಾ. ಕಿತ್ಕೊಬಂತಿದ್ರೆ ಇನ್ನೂ 2 ಕವರ್ ಸೊಪ್ಪು ಸಿಗೋದು. ಆದರೆ ನಾನು 1/4 ಕವರ್ ಕಿತ್ಕೊಬಂದೆ ಅಷ್ಟೇ. ಅಂದರೆ ನಾನು ಇದನ್ನು ಕಿತ್ಕೊಬಂದ್ರು ನಿಜವಲ್ಲೂ ನಮ್ಮ ಮನೇಲಿ ನಾನು ಮಾಡಿಲ್ಲ ಇದನ್ನು, ಅವ್ರಿಗೆ ಕೊಟ್ಟೆ. ಅಂದರೆ ಅವರು ಮಾಡಿದ್ರೆ ನನಗೂ ಸ್ವಲ್ಪ ಕೊಡ್ತಾರೆ, ಅದಕ್ಕೋಸ್ಕರ ನಾನು ಅವ್ರಿಗೆ ಕೊಟ್ಬಿಟ್ಟೆ ಈ ಸೊಪ್ಪನ್ನು. ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿದೆ ಅಂತ ನೋಡ್ಬೋದು. ಅದನ್ನೇ ನಾವು ಮಾತಾಡ್ತಾ ಇದ್ದೋ, ಇದು ಸೊಪ್ಪಾ ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೆ. ಆದರೆ ನನಗೆ ಗೊತ್ತು. ಇದಾಗಿತ್ತು ಇವತ್ತಿನ ವ್ಲಾಗು. ಮತ್ತು ಇದು ಗಂಟೆ ಹಣ್ಣು, ಇದು ತಿಂತಾರೆ, ನಾನು ತಿನ್ನಲ್ಲ. ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್